ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ನಮ್ಮ ಪಾಪುಗೆ 3 months ಕಂಪ್ಲೀಟ್ ಆಗಿದೆ. ಸೊ ಅದ್ರದ್ದೇ ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಇವಾಗ ನಮ್ಮ ಸೀರೆನೂ ಕೂಡ ಇಲ್ಲೇ ಇದ್ದಾಳೆ. ಪಾಪುಗೂ ಆಲ್ರೆಡಿ ರೆಡಿ ಮಾಡಿ ಇರಿಸಿದ್ದೀನಿ. ಮತ್ತು ಇವತ್ತಿನ ಥೀಮ್ ಬಂದು ಚಾಕ್ಲೇಟ್ ಥೀಮಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಎಲ್ಲ ನೆನ್ನೆ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಅದರಲ್ಲಿ ಏನಾಯಿತು ಗೊತ್ತಾ, ನೆನ್ನೆ ಸಂಜೆನೇ ನಾನು ಹೋಗ್ಬಿಟ್ಟು ಚಾಕ್ಲೇಟ್ಗಳು ತರಿಸ್ಕೊಂಡಿದ್ದೆ. ಗ್ರೀನ್ ಕಲರ್ದು ಒಂದು 50 ಚಾಕ್ಲೇಟ್ ಏನೋ ತರಿಸ್ಕೊಂಡಿದ್ದೆ. ಸಾಕಾಗುತ್ತೆ ಅಂದ್ಕೊಂಡೆ. ನನಗೆ ಅಂದಾಜು ಐಡಿಯಾ ಗೊತ್ತಿರಲಿಲ್ಲ ಅಲ್ಲಿ ಎಷ್ಟು ಜೋಡಿಸಿದ್ರೆ 3 ಅಂತ ಜೋಡಿಸೋದಕ್ಕೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದು ಅಂದಾಜಲ್ಲಿ ಒಂದು 50 ಚಾಕ್ಲೇಟ್ ಏನೋ ತರಿಸ್ಕೊಂಡಿದ್ದೆ. ಕವರಲ್ಲಿ ಹಾಕಿಟ್ಟಿದ್ದೆ. ಅದೆಲ್ಲಿಟ್ಟಿದ್ನೋ ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮನ ಕೈಲಿ ಕೊಟ್ಟಿದ್ದೆ. ನಮ್ಮ ಸಿರಿ ಏನು ಮಾಡವಳೆ ಅಂದರೆ ಒಂದೊಂದೇ ತಗೊತ ಸುಮಾರು ಚಾಕ್ಲೇಟ್ಗಳನ್ನೆಲ್ಲ ಖಾಲಿ ಮಾಡಿಬಿಟ್ಟವಳೆ. ಆಲ್ಮೋಸ್ಟ್ ಒಂದು 8ರಿಂದ 10 ಚಾಕ್ಲೇಟ್ಗಳನ್ನೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾಳೆ. ಅದೇನು ಸಾಲುತ್ತೋ ಏನೋ ಗೊತ್ತಿಲ್ಲ. ಇವಾಗ ಸಾಲಿದ್ರು ಅದರಲ್ಲೇ ಮಾಡಬೇಕು, ಸಾಲಿಲ್ಲ ಅಂದ್ರೂ ಅದರಲ್ಲೇ ಮಾಡಬೇಕು. ಇವಾಗ ಇಲ್ಲಿ ಬೇರೆ ತರಿಸ್ಕೊಳ್ಳೋಣ ಅಂದರೆ ಆ ಥರ ಚಾಕ್ಲೇಟ್ ಇಲ್ಲಿ ಸಿಗಲ್ಲ ಮನೆ ಹತ್ರ. ಅದು ಬೇರೆ ಥರ ಚಾಕ್ಲೇಟು, ಮತ್ತು ಇಲ್ಲಿ ಮನೆ ಹತ್ರ ಆ ಥರದ್ದು ಸಿಗಲ್ಲ. ಸೊ ಇವಾಗ ಅದನ್ನೇ ಎತ್ಕೊತಾವಳು. ನಾನು ಅಷ್ಟೊತ್ತಿಂದ ಹೇಳ್ತಾನೆ ಇದ್ದೀನಿ, ಎಲ್ಲ ಮುಗಿದ್ಮೇಲೆ ನೀನೇ ತಿನ್ನುವಂತೆ ಅಂದರೆ ಕೇಳ್ತಾ ಇಲ್ಲ ಅವಳು. ತೋರಿಸ್ತಾವಳು ನೋಡಿ. ಅವಳು ತಿನ್ನೋದೆಲ್ಲ ತಿನ್ಕೊಂಬಿಟ್ಟು, ಯಾಕೆ ಮಗನೇ ತಿನ್ಕೊಂಡೆ ಎಲ್ಲನೂ? ತಿಂದಿದೆಯಲ್ಲ ರಾತ್ರಿಯಿಂದ ಐತೆ. ಸ್ವಲ್ಪ ತಿಂದವಳೆ, ಸ್ವಲ್ಪ ಇಟ್ಕೊಂಡವಳೆ. ಅದೇನು ಸಾಲುತ್ತೋ ಇಲ್ವೋ ಏನೋ ಗೊತ್ತಿಲ್ಲ. ನೋಡೋಣ ಇವಾಗ ಜೋಡ್ಸೋಣ ಬನ್ನಿ ಯಾವ ರೀತಿ ಬರುತ್ತೆ. ಅಂದರೆ ಪರವಾಗಿಲ್ಲ, ನಮ್ಮ ಪಾಪು ಆರಾಮಾಗಿ ಫೋಟೋಸ್ ತೆಗೆಸ್ಕೊತಾಳೆ. ಅಂದರೆ ಫಸ್ಟ್ ಮಂತ್, ಸೆಕೆಂಡ್ ಮಂತ್ ಆಲ್ಮೋಸ್ಟ್ ಎಲ್ಲ ತುಂಬ ಚೆನ್ನಾಗಿ ತೆಗೆದಿದ್ದೀನಿ. ಮತ್ತು ಇವಳೇನು ಅಷ್ಟೊಂದೇನು ತೊಂದರೆ ಕೊಡಲ್ಲ. ಫೋಟೋಸ್ಗೆ ಆರಾಮಾಗಿ ಈಸಿಯಾಗಿ ನೋಡಿಸ್ಬಿಡ್ತೀನಿ. ನನಗೆ ಟೆನ್ಷನ್ ಇರೋದೆ ಅಂದರೆ ನಾನು ಜೋಡಿಸೋದೆ ಅದನ್ನು ಸ್ವಲ್ಪ ಈ ಟೈಮಲ್ಲಿ ಆಗಲ್ಲ ನನಗೆ. ಸ್ವಲ್ಪ ನಾನೇ ಸ್ವೆಟ್ ಆಗೋದು ಜಾಸ್ತಿ, ಸುಸ್ತಾಗೋದು ಜಾಸ್ತಿ ಈ ಟೈಮಲ್ಲಿ ನಾನು. ಸೊ ಹಾಗಾಗಿ ಫೋಟೋಶೂಟ್ ಮಾಡುವಾಗ ಏನಾದರೂ ಫೋಟೋಸ್ ಏನಾದರೂ ರೆಡಿಯಾಗಿ, ಏನಾದರೂ ಹಬ್ಬಗಳಿಗೆ ಏನಾದರೂ ನಾನು ರೆಡಿಯಾಗಿ ಪಾಪುಗಳಿಗೂ ರೆಡಿ ಮಾಡಿ ಫೋಟೋಸ್ ತೆಗಿಯೋದಂದ್ರೆ ನನಗೆ ಒಂಥರ ಫುಲ್ಲು ಸುಸ್ತಾಗ್ಬಿಡುತ್ತೆ. ಹೇಳ್ಬೇಕಂದ್ರೆ ಇವಾಗ ಮಾತಾಡ್ತಿದ್ರೇ ನನಗೆ ಸ್ವಲ್ಪ ಸುಸ್ತಾಗ್ತಾಯಿದೆ, ಮಾತಾಡೋಕ್ಕೂ ಕೂಡ ಆಗ್ತಿಲ್ಲ. ಸೊ ಆ ರೀತಿ ಆಗುತ್ತೆ. ಮತ್ತು ಇವತ್ತು ಹಾಗೆ ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ ಅಂತಿದ್ರಿ ಅಲ್ವಾ. ಸೊ ಅದ್ರ ಬಗ್ಗೆನೂ ಹೇಳ್ತೀನಿ ಇವತ್ತು, ನಾನು ಯಾವ್ಯಾವ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತೀನಿ ಅಂತ. ಸೊ ಬನ್ನಿ ಇವಾಗ ಯಾವ ರೀತಿ ಬರುತ್ತೆ ವ್ಲಾಗು ನೋಡೋಣ. ಸೊ ಗಾಯ್ಸ್, ನಮ್ಮ ಬೇಬಿದು ಇವತ್ತಿನ ಔಟ್ಫಿಟ್ ಬಂದು ಈ ರೀತಿ ಇದೆ. ನಾನು ರಾಂಪರ್ಸ್ನ ತೊಗೊಂಡಿದ್ದೆ. ಈ ಸ್ಕೈ ಬ್ಲೂ ಕಲರು ಮತ್ತು ಇನ್ನೊಂದು ವೈಟ್ ಕಲರು 2 ಕಾಂಬೋ ಆಗಿ ಬಂದಿತ್ತು. ನಿಮ್ಗೇನಾದರೂ ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಬೇಕು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಂತೂ ನಮ್ಮ ಪಾಪು ಮುದ್ದಾಗಿ ಕಾಣ್ತಿದ್ಲು. ಫೈನಲಿ ಈ ರೀತಿ ರೆಡಿ ಮಾಡಿದೆ. ಹೇಳಬೇಕು ಅಂದರೆ ನನಗೆ ಚಾಕ್ಲೇಟ್ಸು ಸಾಲೇ ಇಲ್ಲ. ಪರವಾಗಿಲ್ಲ, ಏನು ಮಾಡೋಕ್ಕಾಗುತ್ತೆ, ಕೆಲವೊಂದು ಸಾರಿ ಹಿಂಗಾಗತ್ತೆ. ಪರವಾಗಿಲ್ಲ, ಇಟ್ಸ್ ಓಕೆ. ಇಷ್ಟಾದರೂ ಚೆನ್ನಾಗಿ ಬಂದಿದೆಯಲ್ಲ. ಸಿಂಪಲ್ಲಾಗಿ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಮ್ಮ ಪಾಪುದು ಕೂಡ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡೆ. ಓಕೆ, ಸ್ಯಾಟಿಸ್ಫೈ ಆಯಿತು ನನಗೆ. ಎಸ್ ಗೈಸ್, ಇವಾಗ ಫೋಟೋಸ್ ಎಲ್ಲ ತೆಗೆದೆ. ಇವಳು ಕೂಡ ಚೆನ್ನಾಗಿ ತೆಗೆಸ್ಕೊಂಡ್ಲು. ಅದೆಲ್ಲ ಮುಗೀತು. ಇವಾಗ ನನಗಂತೂ ಫುಲ್ ಸಾಕಾಯಿತು. ಅವಳೇ ಹಿಂಸೆ ಕೊಡಲಿಲ್ಲ ಪಾಪ, ನನಗೆ ಫುಲ್ ಸುಸ್ತಾಗಿದ್ದು ಹೇಳ್ಬೇಕಂದ್ರೆ. ಮತ್ತು ಚಾಕ್ಲೇಟ್ಸು ಸಾಲಿಲ್ಲ ಸ್ವಲ್ಪ. ಸೊ ಹಂಗೆ ಹೆಂಗೋ ಅಡ್ಜಸ್ಟ್ ಮಾಡಿದೆ. ಎಸ್ ಗಾಯ್ಸ್, ನನಗಂತೂ ಫುಲ್ ಇನ್ನೂ ಶೆಕೆ ಎಲ್ಲ ಜಾಸ್ತಿ ಆಗ್ತಾಯಿದೆ. ಫಸ್ಟು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಪಾಪಗೂ ಡ್ರೆಸ್ ಚೇಂಜ್ ಮಾಡಿದ್ರೆ ಆಮೇಲೆ ಸ್ವಲ್ಪ ನೋಡಬೇಕು. ಫ್ರೆಂಡ್ಸ್, ಮತ್ತೆ ನಾನು ಇನ್ನೂ ನಂದು ಮೆಟರ್ನಿಟಿ ಶೂಟ್ ಮಾಡಿಸಿದ್ವಲ್ಲ, ಅದ್ರದ್ದು ಇನ್ನೂ ಫೋಟೋಸ್ಗಳನ್ನೇ ಕಲೆಕ್ಟ್ ಮಾಡ್ಕೊಳಕ್ಕಾಗಿಲ್ಲ. ಪ್ರತಿ ಸರಿನೂ ಪ್ರಸನ್ನ ಅವ್ರು ಬಂದಾಗ 1 ದಿನ 2 ದಿನ ಇದ್ಬಿಟ್ಟು ಹೋಗ್ತಿದ್ದಾರೆ. ಸೊ ಹಾಗಾಗಿ ಪೆನ್ ಡ್ರೈವ್ ತೊಗೊಂಡೋಗಿ ಕೊಡೋಕ್ಕೆ ಆಗ್ತಾಯಿಲ್ಲ. ಫೋಟೋಸ್ ತೊಗೊಂಡು ಬರೋಕ್ಕೆ ಆಗ್ತಿಲ್ಲ. ಯಾವ ರೀತಿ ಬಂದಿದೆ ಅಂತಲೇ ಗೊತ್ತಿಲ್ಲ. ಫೋಟೋಸ್ ತೆಗಿಸಿ ಆಲ್ಮೋಸ್ಟ್ ಒಂದು 4 months ಆಗಕ್ಕೆ ಬಂತು. ನಾವು ಇನ್ನೂ ಫೋಟೋಸ್ ಕಲೆಕ್ಟ್ ಮಾಡ್ಕೊಳಕ್ಕಾಗಿಲ್ಲ. ಆ ರೀತಿ ಆಗಿಬಿಟ್ಟೈತೆ. ಸೊ ಗೈಸ್, ಜಸ್ಟ್ ಮಿಸ್ಸು. ಏನಾಯಿತು ಗೊತ್ತಾ, ನಮ್ಮ ಪಾಪುಗೆ ಅದೇ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಡ್ರೆಸ್ ಚೇಂಜ್ ಮಾಡಿದೆ. ಬೇರೆ ಡ್ರೆಸ್ ಹಾಕ್ಬಿಟ್ಟು ಮಲಗಿಸಿದ್ದೆ. ತೆಗೆದ ತಕ್ಷಣ ಮಾಡಿಬಿಟ್ಲು ಅವಳು. ಇಲ್ಲ ಅಂದಿದ್ರೆ ನಾನು ಏನಾದರೂ ಇನ್ನೊಂದು ನಿಮಿಷ ಅದೇ ಬಟ್ಟೆಲಿ ಏನಾದರೂ ಇರಿಸಿದ್ರೆ ಫುಲ್ಲು ಬಟ್ಟೆಗೆಲ್ಲ ಫುಲ್ ಬ್ಯಾಕ್ ಸೈಡ್ ಎಲ್ಲ ಆಗ್ಬಿಡ್ತಾಯಿತ್ತು, ಫುಲ್ ಗಲೀಜಾಗ್ಬಿಡ್ತಾಯಿತ್ತು. ಸೊ ಅದೇ ನಾನು ತೆಗೆದೆ.
ತೆಗೆದಾದ್ಮೇಲೆ ಮಾಡ್ಕೊಂಡ್ಲು ಸದ್ಯ. ಅದಾದಮೇಲೆ ಇವಾಗ ಎಲ್ಲ ಕ್ಲೀನ್ ಮಾಡಿ ಇವಾಗ ಮಲಗಿಸ್ತಾ ಇದ್ದೀನಿ. ನನಗಂತೂ ಯಪ್ಪ ಪಾಪು ಯಾವಾಗ ಮಲ್ಕೊಬಿಡುತ್ತೋ ಅಂತ ವೆಯ್ಟ್ ಮಾಡ್ತಿರ್ತೀನಿ. ಆಲ್ಮೋಸ್ಟ್ ಎಲ್ಲ ಮಂದಿರು ಇದೇ ಥರ ಅನ್ಕೋತೀನಿ. ಸದ್ಯ ನಮ್ಮದೇನೋ ಕತೆ ಈ ರೀತಿ ನಾವು ಇಲ್ಲಿದ್ದೀವಿ, ನಮ್ಮ ಅಮ್ಮಂದಿರ ಜೊತೇಲಿರ್ತಾರೆ, ಮತ್ತು ಎತ್ಕೊಳ್ಳೋಕ್ಕೆ ಮಾಡೋಕ್ಕೆ ಎಲ್ಲ ಯಾರ್ಯಾರಾದರೂ ಇರ್ತಾರೆ. ನಮ್ಮ ಕತೆ ಹಿಂಗೆ ಹೆಂಗೋ ನಡೆಯುತ್ತೆ. ನಾನು ಅನ್ಕೋತೀನಿ ಒಂದೊಂದು ಸರಿ ಇವಾಗ ಅವರು ಒಬ್ರೊಬ್ಬರೇ ಬಾಣಂತನ ಮಾಡ್ಕೋತಿರ್ತಾರೆ, ಇಲ್ಲ ಏನಾದರೂ ಸಪ್ರೇಟ್ ಹೋಗ್ಬಿಟ್ಟಿರ್ತಾರೆ, ಯಾರೂ ಇರಲ್ಲ, ಬರೀ ಅವ್ರ ಹಸ್ಬೆಂಡು ಮತ್ತು ಅವರು ಇರ್ತಾರೆ. ಜೊತೆಗೆ ಒಂದು ದೊಡ್ಡದೇನಾದರೂ ಇನ್ನೊಂದು ಪಾಪು ಇದ್ದು ಇದು ಎರಡನೇ ಪಾಪು ಆಗಿದ್ರೆ ಅದು ಯಾವ ಥರ ನೋಡ್ಕೋತಾರೋ ಏನೋ. ನನಗಂತೂ ಅದನ್ನೇ ಯೋಚನೆ ಮಾಡ್ತಿರ್ತೀನಿ. ನಮಗೆ ಹಿಂಗೆ ಇಷ್ಟೆಲ್ಲ ಇವರೆಲ್ಲ ಇದ್ದು ಎಲ್ಲನೂ ಮಾಡಿಕೊಟ್ಟು ಜಸ್ಟ್ ನಾವು ಪಾಪನ ಮಾತ್ರ ನೋಡ್ಕೊಳ್ಳೋದಕ್ಕೆ ಇಷ್ಟು ಕಷ್ಟಪಡ್ತಿರ್ತೀವಿ, ಮಲ್ಕೊಂಡ್ರೆ ಸಾಕು ಅಂತ ಫೀಲ್ ಮಾಡ್ಕೊತಿರ್ತೀವಿ. ಇನ್ನು ಒಬ್ರೊಬ್ಬರೇ ಇರೋರು ಅದು ಯಾವ ಥರ ಮೇಂಟೆನೆನ್ಸ್ ಮಾಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ನಾನು ಈ ವಿಡಿಯೋ ಮಾಡೋಷ್ಟರೊಳಗಡೆ ನನ್ನ ಪ್ಲ್ಯಾನು ಸಕ್ಸಸ್ ಆಗಿದ್ದರೆ ನಮ್ಮ ಪಾಪು ಫೇಸ್ನ ಆರಾಮಾಗಿ ರಿವೀಲ್ ಮಾಡ್ತಾಯಿದ್ದೆ. ಬಟ್ ನಾನು ಅವತ್ತು ಹೇಳಿದ್ನಲ್ಲ, ಆ ಪ್ಲ್ಯಾನು ಸಕ್ಸಸ್ ಆಗಲಿಲ್ಲ. ಅದಕ್ಕೋಸ್ಕರನೇ ಇವಾಗ ಸ್ವಲ್ಪ ನೆಕ್ಸ್ಟ್ ಮಂತೇ ಆಗುತ್ತೆ ಅನ್ಕೋತೀನಿ ಫೇಸ್ ರಿವೀಲ್ ಮಾಡೋದು. ಗೊತ್ತಿಲ್ಲ ಯಾವಾಗುತ್ತೆ ಅಂತ. ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗ್ಬಿಟ್ಟೈತಿ ಇವಾಗ. ಸೊ ಹಂಗಾಗಿ ಪಾಪು ಫೇಸ್ ರಿವೀಲ್ ಮಾಡೋಕ್ಕಾಗಿಲ್ಲ ನನಗೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇವಾಗ ಒಂದು 3-4 ದಿನದ ಹಿಂದೆ ನಮ್ಮಮ್ಮ ಒಂದು ಫಂಕ್ಷನ್ಗೆ ಹೋಗಿತ್ತು. ಅಲ್ಲಿ ಕೇಳ್ತಾ ಇದ್ರಂತೆ ನಿಮ್ಮ ಮಗಳು ಯೂಟ್ಯೂಬ್ ಮಾಡ್ತಾರಲ್ವ ಅಂತ ಹೇಳ್ಬಿಟ್ಟು. ಅಂದರೆ ಅವರು ತುಂಬ ದೂರದವ್ರು ಏನಲ್ಲ, ನಮ್ಮೂರ ಅಕ್ಕಪಕ್ಕದವ್ರೇ. ಅವ್ರು ನಮ್ಮ ಅಮ್ಮಂಗೆ ಕೇಳ್ತಿದ್ರಂತೆ, ನನಗೆ ಅಂದರೆ ನನಗೆ 2 ಹೆಣ್ಮಕ್ಳವ್ರೆ, ಅವರು ಯೂಟ್ಯೂಬ್ ಮಾಡ್ತಾರಲ್ವ ನಿಮ್ಮ ಮಗಳೇ ಅವರು ಅಂತ ಕೇಳ್ತಿದ್ರಂತೆ. ನನಗಂತೂ ಫುಲ್ ಖುಷಿ ಆಯಿತು. ನಮ್ಮಮ್ಮ ಬಂದು ಹೇಳ್ತಾ ಇತ್ತು ಆ ಥರ. ಇದಾದಮೇಲೆ ನಾನು ಲಾಸ್ಟ್ ಟೈಮು ಪಾಪುಗೆ 2.5 ಮಂತ್ದು ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹೋಗಿದ್ನಲ್ಲ, ಆವಾಗಲೂ ಕೂಡ ಒಬ್ಬರು ಕೇಳ್ತಾಯಿದ್ರು, ನೀವು ಯೂಟ್ಯೂಬ್ ಮಾಡ್ತೀರಾ ಅಲ್ವಾ ಅಂತ ಹೇಳ್ಬಿಟ್ಟು. ನನಗೆ ಅವತ್ತು ಬೇರೆ ಫುಲ್ಲು ಟೆನ್ಷನಲ್ಲಿದ್ದೆ, ಫುಲ್ಲು ಗಡಿಬಿಡಿ ಅವತ್ತು ಕೂಡ. ಆಮೇಲೆ ಮಾಮೂಲಿಯಾಗಿ ನನಗೆ ಆ ಥರ ಎದುರುಗಡೆ ಎಲ್ಲ ಸಿಕ್ಕಿ ಯಾರಾದರೂ ಆ ಥರ ಮಾತಾಡ್ಸಿದ್ರೆ ಕೇಳಿದ್ರೆ ಸರಿಯಾಗಿ ಮಾತಾಡೋಕ್ಕೆ ಬರಲ್ಲ. ಹೇಳ್ಬೇಕು ಅಂದರೆ ಏನೋ ಇಲ್ಲಿ ಸ್ವಲ್ಪ ಮೊಬೈಲ್ ಇಟ್ಕೊಂಡು ಯಾರೂ ಇರಲ್ವಲ್ಲ, ಆರಾಮಾಗಿ ಹೆಂಗೆ ಬೇಕು ಸುಮಾರಾಗಿ ಮಾತಾಡ್ತೀನಿ. ಆ ರೀತಿ ಏನಾದರೂ ಎದುರುಗಡೆ ಬಂದು ಹಾಗೆ ಹಿಂಗೆ ನಿಮ್ಮನ್ನ ನೋಡ್ತೀವಿ ಅಂತ ಕೇಳ್ಬಿಟ್ರಂತೂ ನಾನಂತೂ ಉಸಿರೇ ಆಡಲ್ಲ, ಆ ಥರ ಆಗ್ಬಿಡುತ್ತೆ. ಹಂಗೆ ಆಗ್ಬಿಟ್ಟೈತೆ ನನ್ನ ಕತೆ. ಸೊ ನನಗಂತೂ ಈ ರೀತಿ ಯಾರಾದರೂ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನನ್ನನ್ನು ಯಾರಾದರೂ ಗುರುತಿಸ್ತಾರಲ್ವ ಅಂತ ಹೇಳ್ಬಿಟ್ಟು. ಇದಕ್ಕೋಸ್ಕರನಾದ್ರೂ ನಾನು ಯೂಟ್ಯೂಬ್ ಮಾಡೋದಂತೂ ಬಿಡೋದೇ ಇಲ್ಲ. ಸ್ಟಾರ್ಟಿಂಗು ಮತ್ತು ಮಿಡ್ಲಲ್ಲೆಲ್ಲ ಒಂದು ಸ್ವಲ್ಪ ಬೋರ್ ಆಗ್ತಾಯಿತ್ತು ನನಗೆ ಮಾಡೋದಕ್ಕೆ, ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಅದಾದಮೇಲೆ ಇವಾಗ ಈ ರೀತಿ 1, 2, 3 ಜನ ಏನಾದರೂ ಈ ಥರ ಕೇಳ್ತಾ ಇದ್ದರೆ ಯೂಟ್ಯೂಬ್ ಮಾಡೋದಕ್ಕೆ ಇನ್ನೂ ಒಂಥರ ಪ್ರೋತ್ಸಾಹ ಬಂದಂಗೆ ಆಗುತ್ತೆ. ಸೊ ಹಾಗಾಗಿ ನನಗಂತೂ ಅದೆಷ್ಟು ಕಷ್ಟ ಆಗಲಿ, ಅದೆಷ್ಟಾದರೂ ಏನಾದರೂ ಆಗಲಿ, ಈ ಯೂಟ್ಯೂಬ್ ಮಾಡೋದಂತೂ ಬಿಡೋದೇ ಇಲ್ಲ. ಅದರಲ್ಲೂ ಈ ಥರ ಎನ್ಕರೇಜ್ ಮಾಡಿದ್ರಂತೂ ಇನ್ನೂ ಬಿಡೋದೇ ಇಲ್ಲ. ಅದು ಏನೇ ಆದರೂ ಆಗಲಿ ಇದನ್ನೇ ಕಂಟಿನ್ಯೂ ಮಾಡ್ತಿರ್ತೀನಿ. ಮತ್ತು ಇನ್ನು ನೆಕ್ಸ್ಟು ಬೇರೆ ಏನೇನೋ ಪ್ಲ್ಯಾನ್ಸ್ ಇದೆ. ಸೊ ಅದೆಲ್ಲ ಮುಂದೆ ಬರ್ತಾ ಇರುತ್ತೆ, ನೋಡ್ತಾನೇ ಇರಿ ಗೈಸ್. ಆಮೇಲೆ ನಿಜ ಹೇಳಬೇಕು ಅಂದರೆ ನನಗೆ ಯೂಟ್ಯೂಬ್ಗೆ ಇವಾಗ ಇನ್ನೂ ಮಾತಾಡೋಕ್ಕೆ ಬರ್ತಿಲ್ಲ. ನನಗೆ ಏನು ಗೊತ್ತಾ, ಇವಾಗ ಆಲ್ರೆಡಿ 6-7 ಮಂತ್ಸ್ ಆಗಕ್ಕೆ ಬಂತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಬಟ್ ನಾನು ಯಾವ ರೀತಿ ಮಾತಾಡ್ತಾ ಇದ್ದೀನಿ ಅಂದರೆ, ಏನಾದರೂ ಯಾರಿಗಾದರೂ ಒಪ್ಪಿಸ್ತೀವಲ್ಲ ನೋಡಿ, ಏನಾದರೂ ಇವಾಗ ಈ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಏನಾದರೂ ಎಕ್ಸಾಮ್ ಇತ್ತು, ಇಲ್ಲ ಏನಾದರೂ ಒಂದು ಅವ್ರಿಗೆ ಹೇಳಬೇಕು, ಈ ಓರಲ್ ಟೈಪ್ ಬರುತ್ತಲ್ಲ, ಆ ರೀತಿ ನಾನು ಒಪ್ಸೋ ಥರ ಮಾತಾಡ್ತಾ ಇದ್ದೀನಿ ಅನಿಸ್ತೈತೆ. ಅಂದರೆ ನನಗೂ ಗೊತ್ತಾಗ್ತಾ ಇದೆ ಯಾವ ರೀತಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಂದರೆ ನಮ್ಮ ಸ್ಟೈಲ್ ಯಾವ ರೀತಿ ಇರುತ್ತೆ ಅದೇ ರೀತಿ ಅಲ್ವ ನಾವು ಫಾಲೋ ಮಾಡೋದಕ್ಕಾಗೋದು. ಆಮೇಲೆ ಇನ್ನೊಂದು, ನನ್ನ ಫ್ರೆಂಡ್ಸು ಮತ್ತು ರಿಲೇಟಿವ್ಸು ಎಲ್ಲರೂ ಕೇಳ್ತಾನೆ ಇರ್ತಾರೆ, ಅಯ್ಯೋ ನೀನೇನು ಯೂಟ್ಯೂಬ್ ಮಾಡ್ತಿರ್ತೀಯ, ಹೆಂಗೆ ಮಾತಾಡ್ತೀಯ, ನಮ್ಮ ಜೊತೆ ರಿಯಲಾಗಿ ಯಾವ ಥರ ಮಾತಾಡ್ತೀಯ ಅದೇ ರೀತಿ ಮಾತಾಡ್ತೀಯ ಅಲ್ವಾ ಅಂತ ಕೇಳ್ತಿರ್ತಾರೆ. ಹೌದು, ನಾನು ರಿಯಲಾಗಿ ಯಾವ ಥರ ಮಾತಾಡ್ತೀನಿ ಈ ಯೂಟ್ಯೂಬಲ್ಲೂ ಕೂಡ ಅದೇ ಥರ ಮಾತಾಡ್ತೀನಿ. ಅಂದರೆ ಏನು ಗೊತ್ತಾ, ನಮ್ಮದು ಪಕ್ಕಾ ಲೋಕಲ್ ಕನ್ನಡ. ಅಂದರೆ ಇವಾಗ ಸ್ವಲ್ಪ ಸ್ಟೈಲಾಗಿ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ ನಾನು. ರಿಯಲಾಗಿ ಈಗ ನಮ್ಮ ಮನೆಗಳಲ್ಲಿ ಯಾವ ರೀತಿ ಮಾತಾಡ್ತೀನಿ ಇಲ್ಲೂ ಕೂಡ ಅದೇ ರೀತಿ ಮಾತಾಡ್ತೀನಿ. ಏನಂದರೆ ಈಗ ಸ್ಟೈಲಾಗಿ ಮಾತಾಡೋಕ್ಕೆ ಹೋಗ್ತು ಅಂದರೆ ಏನೋ ಒಂದು ವಿಡಿಯೋದಲ್ಲಿ ಸ್ಟೈಲಾಗಿ ಮೇಂಟೆನೆನ್ಸ್ ಮಾಡ್ಬೋದು, 2 ವಿಡಿಯೋದಲ್ಲಿ ಮಾತುಗಳನ್ನ ಸ್ವಲ್ಪ ಚೇಂಜ್ ಮಾಡಿ ಮಾತಾಡ್ಬೋದು. ಬಟ್ 3ನೇ ವಿಡಿಯೋಗೆ ಅದೇ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಮ್ಮ ಸ್ಟೈಲ್ ಏನಿರುತ್ತೆ ನಾವು ಅದನ್ನೇ ಮಾತಾಡೋಕ್ಕಾಗೋದು.
ಸೊ ಹಾಗಾಗಿ ನಂದು ಕೂಡ ಹಂಗೇ. ಯಾವ ರೀತಿ ಅಂದರೆ ಇವಾಗ ನಾನು ಹೋಗ್ತೀನಿ ಅಂದರೆ ಒಯ್ತೀನಿ, ಬರ್ತೀನಿ ಬೇಡ, ಈ ರೀತಿ ಒಂಥರ ಫುಲ್ಲು ಪಕ್ಕ ಲೋಕಲ್ ಭಾಷೆ. ಹಂಗಾಗಿ ನಾನು ಅದು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ನಾನು ಎಷ್ಟು ಒಬ್ಸರ್ವ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಾನು ವ್ಲಾಗ್ಸ್ ಮಾಡೋದೆಲ್ಲ ಚೇಂಜ್ ಮಾಡ್ಕೋಬೇಕು. ಆಮೇಲೆ ನಾನು ನ್ಯಾಚುರಲ್ಲಾಗಿ ಮಾತಾಡಬೇಕು. ಇವಾಗ ರಿಯಲಾಗಿ ನಾವು ಮನೆಗಳಲ್ಲಿ ಯಾವ ರೀತಿ ಮಾತಾಡ್ತೀವಿ, ಸೊ ಇದನ್ನೇ ನ್ಯಾಚುರಲ್ಲಾಗಿ ಮಾತಾಡಿಸ್ಬೇಕು ಸಿರಿನ ಮತ್ತು ಪಾಪುನ ಮನೇಲಿ. ಆ ರೀತಿ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ ನನಗೆ. ಸುಮ್ಮನೆ ಏನೋ ಸ್ವಲ್ಪ ಒಪ್ಸೋ ಥರ ಓರಲ್ ಟೈಪ್ ಆಗ್ಬಿಡ್ತೈತೆ. ಸೊ ಅದನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಾನು ನ್ಯಾಚುರಲಾಗಿ ಮಾತಾಡೋದನ್ನ ಕಲ್ತ್ಕೋಬೇಕು ಇನ್ನು ಸ್ವಲ್ಪ. ಅದು ಬಿಟ್ಟರೆ ಇನ್ನೂ ಮಾತಾಡೋ ಸ್ಟೈಲೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಮಾತಾಡೋ ಪದ ಬಳಕೆಗಳನ್ನೆಲ್ಲ ಚೇಂಜ್ ಮಾಡೋದಕ್ಕೆ ಆಗಲ್ಲ. ಹಂಗೆ ಅಂದ್ಕೊಂಡ್ರೂ ಕೂಡ ಅದಾಗಲ್ಲ. ಅದು ಏನೋ ಶೋಕಿಗೆ ಅಂತ ಒಂದು ಸರಿ ಮಾತಾಡ್ಬೋದು, 2 ಸರಿ ಮಾತಾಡ್ಬೋದು. ಬಟ್ ನಾನು ಮಾತಾಡೋ ಪ್ರತಿಯೊಂದು ಪದಗಳು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಸೊ ಪರವಾಗಿಲ್ಲ. ಬಟ್ ನಾನು ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಸ್ವಲ್ಪ ನ್ಯಾಚುರಲಾಗಿ ವೀಡಿಯೋಸ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ವ್ಲಾಗರ್ಸ್ಗಳೆಲ್ಲ ಮಾತಾಡ್ತಾರಲ್ಲ ನೋಡಿ, ನ್ಯಾಚುರಲಾಗಿ. ಅಂದರೆ ವೀಡಿಯೋನ ಕಟ್ ಮಾಡಬಾರ್ದು, ಹಂಗೆ ಕಂಟಿನ್ಯೂ ಮಾಡ್ತಿರ್ಬೇಕು. ನಾವೇನು ಮಾಡ್ತೀವಿ ಅಂದರೆ ಈ ಥರ ನಾವು ಮಾಡತ್ತರ್ದವರು ಮಧ್ಯೆ ಬರೀ ಮಾತಾಡ್ತಾನೆ ಇರ್ತೀವಿ, ಸುಮ್ಮನೆ ಕಂಟಿನ್ಯೂ ಮಾಡಲ್ಲ ವೀಡಿಯೋಸ್ಗಳನ್ನ. ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡೋದು ಮತ್ತು ಅಲ್ಲಲ್ಲಿ ಕಟ್ ಮಾಡಿಬಿಡೋದು, ಇಲ್ಲ ಯಾರಾದರೂ ಇದ್ದರೆ ಮಾತಾಡದೇ ಇರೋದು, ಈ ರೀತಿ ಆಗಿಬಿಡ್ತೈತೆ. ಸೊ ನಾನು ಇದನ್ನೆಲ್ಲ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನ್ಯಾಚುರಲಾಗಿ ಯಾವ ರೀತಿ ಮಾತಾಡ್ತೀವಿ, ಮೊಬೈಲ್ ಇಲ್ಲದೇ ಇದ್ದಾಗ ಯಾವ ರೀತಿ ಮಾತಾಡ್ತೀವಿ ಅದೇ ರೀತಿ ಮಾತಾಡೋಣ ಅನ್ಕೋತಾ ಇದ್ದೀನಿ. ಸೊ ಮುಂದೆ ಇದೇ ರೀತಿ ಮಾಡ್ತೀನಿ. ನಮ್ಮ ಪಾಪು ಮಧ್ಯೆ ಹೇಳ್ತಾನೆ ಇದ್ದಾಳೆ ಗೈಸ್, ತೂಗಿ ಕೈಯೆಲ್ಲ ನೋವು ಬರುತ್ತೆ. ಅವರಂತೂ ಸರಿಯಾಗಿ ನಿದ್ದೆ ಮಾಡಲ್ಲ. ಮತ್ತು ಅವತ್ತು ನಾವು ಹಾಸ್ಪಿಟಲ್ಗೆ ಹೋಗಿದೆ ಅಂತ ಹೇಳಿದ್ನಲ್ಲ, ಅದೇ 2.5 ಮಂತ್ ವ್ಯಾಕ್ಸಿನೇಷನ್ಗೆ. ಅವತ್ತು ಅಲ್ಲಿ ಏನಾಯಿತು ಗೊತ್ತಾ, ಯಾವುದೋ ಒಂದು ಹುಡುಗಿ ಬಂದಿತ್ತು, ಒಂದು 15 ವರ್ಷ ಅಷ್ಟೇ ಅಂತೆ. ನೋಡಿದ್ರೆ ಪ್ರೆಗ್ನೆಂಟು. ಹುಡುಗಿ ಮತ್ತು ಇನ್ನೊಬ್ಬ ಹುಡುಗನೋ ಇಲ್ಲ ಅವ್ರ ರಿಲೇಷನೋ ಯಾರೋ ಗೊತ್ತಿಲ್ಲ, ಬಂದಿದ್ರಂತೆ ತೋರ್ಸೋದಕ್ಕೆ ಅಂತ ಹೇಳ್ಬಿಟ್ಟು. ಆವಾಗ ಆ ಹುಡುಗಿ ಅಲ್ಲಿ ಬಂದು ಕುತ್ಕೊಂತು ತೋರಿಸಿದ್ರು. ಬಟ್ ಆ ಹುಡುಗ ಇತ್ತಲ್ಲ ಜೊತೆಲಿ, ಆ ಹುಡುಗ ನೋಡಿದ್ರೆ ಆ ಹುಡುಗಿನ ಬಿಟ್ಬಿಟ್ಟು ಹೋಗ್ಬಿಡ್ತಂತೆ, ಏನೋ ಜೆರಾಕ್ಸ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು. ಯಪ್ಪ, ಇನ್ನೂ ಪ್ರಪಂಚದಲ್ಲಿ ಎಂತೆಂಥ ಜನಗಳಿದಾರೋ ಗೊತ್ತಿಲ್ಲ. ಬರೀ ಜಸ್ಟ್ 15 ವರ್ಷ ನೋಡಿದ್ರೆ ಇನ್ನೂ SLC ಇರ್ಬೋದೇನೋ, ಆಗಲೇ ಪ್ರೆಗ್ನೆಂಟು ಅಂದರೆ ಅದೇನು ಪ್ರಪಂಚನೋ, ಅದೇನು ಜನಗಳೋ, ಅದು ಯಾವ ರೀತಿ ಹೋಗ್ತಾರೋ ಯಪ್ಪ, ನನಗಂತೂ ಅರ್ಥ ಆಗಲ್ಲ. ಅದು ಯಾವ್ಯಾವ ರೀತಿ ಇದ್ದಾರೆ ಜನಗಳು ಅಂತ ಹೇಳೋಕ್ಕೆ ಆಗಲ್ಲ. ಅಂಥ ವಿಚಿತ್ರ ಜನಗಳಿದ್ದಾರೆ ಈ ಪ್ರಪಂಚದಲ್ಲಿ. ನನ್ನ ಪ್ರಕಾರ ಏನು ಗೊತ್ತಾ, ಈ ಯೂಟ್ಯೂಬ್ ಅನ್ನೋದು ಫುಲ್ಲು ಲಕ್ ಮೇಲೆ ಡಿಪೆಂಡ್ ಆಗಿರೋದು. ಯಾಕೆ ಅಂದರೆ ಎಷ್ಟೋ ಜನ ಸಿಕ್ಕಾಪಟ್ಟೆ ಎಫರ್ಟ್ಸ್ ಆಗ್ತಿರ್ತಾರೆ, ಬಟ್ ಲಕ್ಕಿದ್ರೆ ಮಾತ್ರ ವರ್ಕ್ ಆಗೋದು. ಸೊ ಹಾಗೆ ನಂದು ನಾನು ಎಷ್ಟೇ ಎಫರ್ಟ್ ಆಗ್ತೇ ಇರಲಿ, ನನಗೆ ಲಕ್ ಅಂತ ಇದ್ದರೆ ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ನನ್ನ ಎಫರ್ಟ್ ಹಾಕೋದಾಗ್ತೀನಿ, ಆ ಸಕ್ಸಸ್ ಅನ್ನೋದು ಸಿಕ್ಕಿದ್ರೆ ಸಿಗಲಿ, ಸಿಗದೇ ಇದ್ದರೂ ಪರವಾಗಿಲ್ಲ. ಬಟ್ ನಾನು ಮಾಡ್ತೀನಿ. ಮಾಡದೆ ಸುಮ್ಮನೆ ಅಯ್ಯೋ ಅವಾಗ ಒಂದು ಟೈಮಲ್ಲಿ ಮಾಡ್ಬೋದಿತ್ತು ಅಂತ ನಾನು ಮುಂದೆ ಅಂದ್ಕೊಳ್ಳೋ ಬದಲು ಇವಾಗಲೇ ಒಂದು ಟ್ರೈ ಮಾಡಿರ್ತೀನಿ. ಸಕ್ಸಸ್ ಆದರೆ ಆಗಲಿ, ಇಲ್ಲ ಅಂದರೆ ಮುಂದೆ ಒಂದಿನ ನಾನು ಕೂಡ ಇದನ್ನೆಲ್ಲ ಮಾಡಿದ್ದೆ ಅನ್ನೋ ಎಕ್ಸ್ಪೀರಿಯನ್ಸು ನನಗಿರುತ್ತೆ. ಸೊ ಹಾಗಾಗಿ ನಾನು ಮಾತ್ರ ಇದನ್ನು ಬಿಡಲ್ಲ. ಇದು ಹೋಗಲಿ ಬಿಡಿ. ಇವಾಗ ನಮ್ಮ ಸಿರಿ ಸ್ಕೂಲಲ್ಲಿ ಏನಾದರೂ ಇರುತ್ತೆ, ಅಕಸ್ಮಾತ್ ನಾನು ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಏನಾದರೂ ಕೇಳೋಕ್ಕೆ ಮತ್ತು ಬಿಡೋದಕ್ಕೆಲ್ಲ ಹೋಗ್ತಿದ್ನಲ್ಲ, ಅವಾಗೆಲ್ಲ ಅಲ್ಲಿ ಆಲ್ಮೋಸ್ಟ್ ಅವರು ನಮ್ಮ ಸಿರಿ ಸ್ಕೂಲ್ ಟೀಚರ್ ಇದಲ್ಲ, ಅವರು ಫುಲ್ಲು ಇಂಗ್ಲೀಷಲ್ಲೇ ಮಾತಾಡ್ತಾರೆ. ನನಗೆ ಫುಲ್ಲು ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ, ಬಟ್ ತಿರುಗಿಸಿ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ನಾನು ಕನ್ನಡದಲ್ಲೇ ಮಾತಾಡ್ತೀನಲ್ವ, ಅದರಲ್ಲೂ ನಾನು ಹೇಳಿದ್ನಲ್ಲ ನಾನು ಪಕ್ಕಾ ಲೋಕಲ್ ಕನ್ನಡ ಮಾತಾಡೋದು ಅಂತೇಳ್ಬಿಟ್ಟು. ಅವ್ರು ಅನ್ಕೊತಿರ್ತಾರೆ, ಓ ಇವರೇನಪ್ಪ ಈ KR ನಗರದಲ್ಲಿ ಇತ್ಕೊಂಡು ಈ ರೀತಿ ಸ್ವಲ್ಪ ಲ್ಯಾಂಗ್ವೇಜ್ ಚೇಂಜ್ ಅಲ್ವಾ ನಂದು, ಸ್ವಲ್ಪ ಹಳ್ಳಿಯವ್ರು ಮಾತಾಡ್ತಾರಲ್ಲ ಆ ಥರ ಹಂಗೆ ಮಾತಾಡ್ತೀನಲ್ವ. ಅವ್ರು ಅನ್ಕೋತಿರ್ತಾರೆ ಇವ್ರೇನು ಈ ಥರ ಮಾತಾಡ್ತಾರೆ ಅಂತ, ಅವ್ರು ಹಂಗೆ ಅನ್ಕೊತಾರೆ ಅಂತ ನನಗೆ ಅರ್ಥ ಆಗುತ್ತೆ ಅಲ್ಲೇ ಅವ್ರು ನೋಡಿದ್ರೆ. ಆಮೇಲೆ ಇದು ಹೋಗಲಿ, ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ, ಅವಾಗಿದ್ನಲ್ಲ, ಅಲ್ಲಿ ಅವರು ಒಬ್ಬರು ಏನು ಕೇಳ್ತಿದ್ರು ಅಂದರೆ ನೀವು ಮಂಡ್ಯದವರ ಅಂತ ಕೇಳ್ತಾ ಇದ್ರು. ನಾನು ಮಾತಾಡೋದು ಸ್ವಲ್ಪ ಮಂಡ್ಯದವ್ರ ಥರ ಇರುತ್ತಂತೆ, ಅವ್ರಂಗೆ ಅಂದ್ಕೊಂಡಿದ್ರಂತೆ, ಇವರು ಮಂಡ್ಯ ಸೈಡು ಇರ್ಬೋದೇನೋ ಅಂತ. ಆವಾಗ ನಾನು ಹೇಳಿದೆ ಮಂಡ್ಯ ಅಲ್ಲ, ನಮ್ಮದು ಮೈಸೂರು ಪಕ್ಕ KR ನಗರ ಆ ಕಡೆಯವರು, ಬಟ್ ನಾವು ಮಾತಾಡೋದು ಇದೇ ರೀತಿ ಅಂತ ಹೇಳಿದ್ದೆ ಅವ್ರಿಗೆ ಒಂದು ಸರಿ ಅಲ್ಲಿದ್ದಾಗ. ಬಟ್ ಪರವಾಗಿಲ್ಲ, ನೋಡೋರು ನಾವು ಹೆಂಗೆ ಮಾತಾಡಿದ್ರು ನೋಡ್ತಾರೆ ವೀಡಿಯೋಸ್ನ. ಇವಾಗ ಸ್ವಲ್ಪ ಲೋಕಲ್ ಮಾತಾಡ್ತಾರಲ್ಲ ಅಂಥವ್ರ ವೀಡಿಯೋಸ್ ಯಾರು ನೋಡೋದೇ ಇಲ್ಲ, ಬರೀ ಸ್ಟೈಲಾಗಿ ಮಾತಾಡೋವ್ರದ್ದು ವೀಡಿಯೋಸ್ ಮಾತ್ರ ಓಡುತ್ತೆ ಅನ್ನೋ ಥರ ಏನೂ ರೂಲ್ಸ್ ಇಲ್ಲ ಅಲ್ವಾ. ಸೊ ಎಲ್ಲರ ವೀಡಿಯೋಸು ಇಷ್ಟ ಆದರೆ ಸರಿ, ಅವ್ರು ಯಾವ ರೀತಿ ಮಾತಾಡಿದ್ರು ಪರವಾಗಿಲ್ಲ, ನೋಡ್ತಾರೆ.
ಮತ್ತು ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಕೇಳ್ತಿದ್ದೀರಿ ಅಲ್ವಾ, ಸೊ ನೋಡಿ ನಾನು ಇದೇ ಯೂಸ್ ಮಾಡೋದು. ನಮ್ಮ ಪಾಪುಗೆ ಎಲ್ಲದೂ ಕೂಡ ನಾನು ಹಿಮಾಲಯ ಪ್ರಾಡಕ್ಟ್ನೇ ಯೂಸ್ ಮಾಡೋದು. ಅಂದರೆ ಬೇಬಿ ಪೌಡರು ಮತ್ತು ಶಾಂಪೂ, ಹಾಗೆ ಇದು ಬೇಬಿ ಲೋಷನ್ನು, ಫೇಸ್ ಕ್ರೀಮು ಮತ್ತು ರ್ಯಾಷಸ್ ಕ್ರೀಮು ಎಲ್ಲದೂ ಕೂಡ ನಾನು ಹಿಮಾಲಯದೇ ಯೂಸ್ ಮಾಡೋದು. ಮತ್ತು ನಮ್ಮ ಪಾಪುಗೆ 1 ಮಂತ್ ಆಗೋ ತನಕ ನಾನು ಏನೂ ಹಚ್ತಿರ್ಲಿಲ್ಲ. 1 ಮಂತ್ ಆದಮೇಲೆ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು. ಮತ್ತು ನಮ್ಮ ಸಿರಿಗೂ ಅಷ್ಟೇ, ಅವಳು ಹುಟ್ಟಾಗಿಂದ ಹಿಡ್ದು ಇವತ್ತಿನವರೆಗೂ ಕೂಡ ಪ್ರತಿಯೊಂದು ನಾನು ಹಿಮಾಲಯನೇ ಯೂಸ್ ಮಾಡೋದು. ಇವತ್ತಿಗೂ ಕೂಡ ನಾನು ಹಿಮಾಲಯನೇ ಯೂಸ್ ಮಾಡೋದು ಅವಳಿಗೂ ಕೂಡ. ಗೈಸ್, ಆವಾಗಲೇ ನಾನು ಪಾಪುದು ಫೋಟೋಸ್ ಎಲ್ಲ ತೆಗ್ದಾಯಿತು ಅಲ್ವಾ. ನಮ್ಮ ಸಿರಿ ಚಾಕ್ಲೇಟ್ಸ್ ಎಲ್ಲನೂ ಕವರ್ ಒಳಗಡೆ ಹಾಕೊಂಡಿದ್ಲು ಅಲ್ವಾ. ಎಲ್ಲಿ ನಮ್ಮ ಪಾಪು ಎತ್ಕೊಬಿಡ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲವೂ ಸಿಟ್ಟವಳೆ ಗೊತ್ತಾ. ಇರಿ, ಇಲ್ಲಿ ನೋಡಿ, ಇಲ್ಲಿ ಟಿಪ್ಪ ಹಿಡೀಲಿ, ಪಾಪು ಎತ್ಕೊಬಿಡ್ತಾಳೆ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿಟ್ಟವಳೆ. ತಾತ ಎತ್ಕೊಳ್ತಾ. ಇಲ್ಲಿ ನೋಡಿ, ಇವಾಗ ಬಿಸಿ ಬಿಸಿ ಬಾತ್ ರೆಡಿಯಾಗಿದೆ. ಇವಾಗ ಬೇಗ ಕತ್ಲಾಗ್ಬಿಡುತ್ತೆ ಅಲ್ವಾ. ಬೆಳಕು ಡೇ ಟೈಮ್ ಕಡಿಮೆ ಆಗೈತೆ ಮತ್ತು ಕತ್ಲು ಬೇಗ ಆಗಿಬಿಡುತ್ತೆ. ಮತ್ತು ಬೆಳಗ್ಗೆನೂ ಅಷ್ಟೇ ಬೇಗ ಬೆಳಕಾಗಲ್ಲ. ಒಂದು 7 ಗಂಟೆ ಆಗಿದ್ರೂ ಕೂಡ ಇನ್ನೂ ಕತ್ಲೆ ಥರನೇ ಅನಿಸುತ್ತೆ. ಇದಕ್ಕೆ ಏನೋ ರೀಸನ್ ಐತೆ. ನಾನು ಸ್ಕೂಲಲ್ಲಿ ಓದುವಾಗೆಲ್ಲ ಈ ಸೂರ್ಯ ಚಂದ್ರ ಆಕಾಶ ಇದರಲ್ಲಿ ಏನೇನೋ ಡಿಫ್ರೆನ್ಸ್ ಆಗಿ ಏನೋ ಈ ರೀತಿ, ಈಗ ಈ ಟೈಮು ಈ ರೀತಿ ಆಗುತ್ತೆ. ನನಗೆ ಸರಿಯಾಗಿ ನೆನಪಿಲ್ಲ, ಎಲ್ಲ ಮರ್ತ್ಕೊಬಿಟ್ಟಿದ್ದೀನಿ ಏನಕ್ಕೆ ಈ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ತಿನ್ನೋಣ ಬಾತ್ನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.